ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋ ಬಂದು ನನ್ನ ಮಗಳ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಮ್ಮಮ್ಮ ನನ್ನ ಮಗಳಿಗೆ ಮೈಗೆಲ್ಲ ಎಣ್ಣೆ ಹಚ್ಚುತ್ತಾಯಿದ್ರು, ಸ್ನಾನ ಮಾಡಿಸ್ಬೇಕು ಅಂತ ಹೇಳಿ. ಅವಳಿಗೆ ಅದೆಲ್ಲ ಇಷ್ಟ ಆಗೋದಿಲ್ಲ, ಆದರೆ ಸ್ವಲ್ಪ ನೈಸ್ ಮಾಡಿದ್ರೆ ಹಚ್ಚಿಸ್ಕೊತಾಳೆ. ಹಾಗೆ ಈ ಥರ ಎಣ್ಣೆ ಸ್ನಾನ ಮಾಡೋದು ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ವ. ಮೈಗೆಲ್ಲ ಎಣ್ಣೆ ಹಚ್ಕೊಳ್ಳೋದ್ರಿಂದ ಚರ್ಮನ ಮಾಯ್ಶ್ಚರೈಸ್ ಮಾಡುತ್ತೆ, ಹಾಗೆ ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಇನ್ನು ಎಲ್ಲರೂ ಯುಗಾದಿ ಹಬ್ಬಕ್ಕೆ ಒಂದ್ಸಲ ಎಣ್ಣೆ ಸ್ನಾನ ಮಾಡಿದ್ರೆ ಇನ್ನು ಯಾವಾಗಲೂ ಮಾಡೋದಿಲ್ಲ. ಆರೋಗ್ಯಕ್ಕೆ ಒಳ್ಳೆಯದು ಅಂತ ಕೂಡ ಗೊತ್ತಿದ್ರು ನಾವು ಯಾರೂ ಅದನ್ನು ಫಾಲೋ ಮಾಡೋದಿಲ್ಲ ಅಲ್ವಾ. ಸೊ ಎಣ್ಣೆ ಎಲ್ಲ ಹಚ್ಚಿದಾದ್ಮೇಲೆ ಅವಳನ್ನ ಬಿಸಿಲಿಗೆ ನಿಲ್ಲಿಸಿದ್ರು. ಆಮೇಲೆ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿ. ಏನಿವತ್ತು ಚಿರಸ್ವಿ ಯಾರ್ದು? ಅಷ್ಟರಲ್ಲಿ ಸಿಂಪಲಾಗಿ ಡೆಕೋರೇಟ್ ಮಾಡೋಣ ಅಂತ ಹೇಳಿ ಎಲ್ಲನ ತೆಗೆದಿಟ್ಕೊಂಡಿದ್ದೆ. ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತಿರೋದಲ್ವ, ಸೊ ಸಿಂಪಲಾಗಿ ಡೆಕೋರೇಟ್ ಮಾಡೋಣ ಅಂತ ಹೇಳಿ ಅಷ್ಟೇ. ಇವೆಲ್ಲ ಯಾವುದು ಇವಾಗ ತೊಗೊಂಡಿದ್ದಲ್ಲ, ಹಳೇದೇ ಇತ್ತು. ಈ ವರ್ಷಕ್ಕೆ ಅಂತ ಯಾವುದೂ ತೊಗೊಂಡಿಲ್ಲ. ಬಲೂನ್ಸು, ಈ ಬ್ಯಾಕ್ ಡ್ರಾಪ್ಸ್ಗೆ ಕರ್ಟೈನು, ಅಂದರೆ ಈ ಫಾಯಿಲ್ ಕರ್ಟೈನ್ ಬರುತ್ತಲ್ಲ, ಅದೆಲ್ಲ ಮನೇಲೇ ಇತ್ತು. ಸೊ ಅದರಲ್ಲೇ ಡೆಕೋರೇಟ್ ಮಾಡೋಣ ಅಂತ ಹೇಳಿ ಎಲ್ಲ ತೆಗೆದಿಟ್ಕೊಂಡಿದ್ದೆ. ಮಧ್ಯಾಹ್ನನೇ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದರಿಂದ ಬೇಗ ಬೇಗ ಡೆಕೋರೇಟ್ ಮಾಡೋಣ ಅಂತ ತೆಗೆದಿಟ್ಕೊಂಡಿದ್ದೆ ಎಲ್ಲನೂ. ಎಲ್ಲ ಸಿಂಪಲಾಗಿ ಡೆಕೋರೇಟ್ ಮಾಡಿದೆ. ಇನ್ನು ಬರ್ತ್ಡೇ ಡ್ರೆಸ್ ಬಗ್ಗೆ ಹೇಳೋದಾದರೆ, ಇದು ನನ್ನ ಮಗಳ ಬರ್ತ್ಡೇ ಡ್ರೆಸ್ಸು. ಸಿಂಪಲಾಗಿರೋ ಡ್ರೆಸ್ನೇ ತೊಗೊಂಡಿದ್ದೆ. ಈ ಪ್ಯಾಟ್ರನಲ್ಲಿ ಒಂದೂ ಇರಲಿಲ್ಲ ಅವಳ ಹತ್ರ, ಹಾಗಾಗಿ ಈ ಜಂಪ್ ಸೂಟ್ ತೊಗೊಂಡಿದ್ದೆ. ಆನ್ಲೈನಲ್ಲಿ ಶಾಪ್ ಮಾಡಿದ್ದಿದ್ದು, ಅಜಿಯೋದಲ್ಲಿ ತೊಗೊಂಡಿದ್ದು. ಮಲ್ಟಿ ಕಲರ್ ಡ್ರೆಸ್ ಇದು. ಹಾಗೆ ಜಂಪ್ ಸೂಟ್ ಪೂರ್ತಿ ಈ ಥರ ಫ್ಲೋರಲ್ ಪ್ರಿಂಟ್ ಇದೆ. ಹಾಗೆ ಮಧ್ಯ ಈ ಥರ ಮಿರರ್ ವರ್ಕ್, ಅಂದರೆ ಫೇಕ್ ಮಿರರ್ ವರ್ಕಲ್ಲಿ ಈ ಥರ ಒಂದು ಟೈಯಿಂಗ್ ದಾರ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಅವಳಿಗೂ ಸಹ ಇಷ್ಟ ಆಯಿತು ಈ ಡ್ರೆಸ್ಸು. ಚೆನ್ನಾಗೂ ಕಾಣಿಸ್ತಾ ಇತ್ತು ನೋಡಿ. ಇದೇ ಡ್ರೆಸ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಳು ನನ್ನ ಮಗಳ ಫ್ರೆಂಡು ನಕ್ಷಾ ಅಂತ ಹೇಳಿ, ಅವಳು ವಿಶ್ ಮಾಡ್ತಿದ್ದಾಳೆ, ಬರ್ಡೇ ವಿಶ್ಶು. ಆ್ಯಂಡ್ ಇವಳು ನಮ್ಮ ಮನೆ ಪಕ್ಕನೇ ಇವ್ರ ಮನೆ ಇರೋದು. ನನ್ನ ಮಗಳು ಬೆಂಗಳೂರಿಂದ ಬಂದಳು ಅಂತ ಗೊತ್ತಾದರೆ ಸಾಕು, ಆಟ ಆಡೋಕ್ಕೆ ಬಂದುಬಿಡ್ತಾಳೆ. ಆಟ ಆಡೋಕ್ಕೆ ಬೇರೆ ಏನು ಬೇಕಾಗಿಲ್ಲ ಇವ್ರಿಗೆ, ಅದು ಇದು ಆಟ ಸಾಮಾನು ಅಂತ. ಈ ಥರ ಬಟ್ಟೆಗೆ ಹಾಕೋ ಕ್ಲಿಪ್ಸ್ ಇದ್ದರೆ ಸಾಕು, ಅದರಲ್ಲೇ ಆಟ ಆಡ್ಕೋತಾರೆ. ಇಬ್ಬರು ಅವ್ರ ಪಾಡ್ಗವರು ಆಟ ಆಡ್ಕೋತಾ ಇದ್ದರು. ಅವ್ರ ಪಾಡ್ಗೆ ಅವ್ರು ಏನೇನೋ ಮಾತಾಡಿಕೊಂಡು, ಗೊಂಬೆನ ಹಿಡ್ಕೊಂಡು, ಕ್ಲಿಪ್ಸ್ ಹಿಡ್ಕೊಂಡು ಅವ್ರ ಪಾಡ್ಗವ್ರು ಆಟ ಆಡ್ಕೋತಾ ಇದ್ದರು. ಇನ್ನು ಮಧ್ಯಾಹ್ನನೇ ಸೆಲೆಬ್ರೇಟ್ ಮಾಡ್ತಾ ಇರೋದ್ರಿಂದ ಬೇಗ ಬೇಗ ಡೆಕೋರೇಟ್ ಮಾಡೋಣ ಅಂತ ಹೇಳಿ ಮಾಡಿದೆ. ಫೈನಲಾಗಿ ನೋಡಿ ಈ ಥರ ಬಂತು. ಸಿಂಪಲ್ಲಾಗೆ ಮಾಡಿದ್ದೆ. ಮಧ್ಯಾಹ್ನನೇ, ಯಾಕಂದರೆ ನಮ್ಮ ಅಕ್ಕಂದರೆಲ್ಲ ಬಂದಿದ್ರಲ್ಲ, ಅವರೆಲ್ಲ ವಾಪಸ್ ಹೋಗಬೇಕಾಗಿತ್ತು ಅವ್ರವ್ರ ಊರುಗಳಿಗೆ. ಹಾಗಾಗಿ ಮಧ್ಯಾಹ್ನನೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ನೋಡಿ. ಸಿಂಪಲ್ಲಾಗಿ ಈ ಥರ ಮಾಡಿದೆ, ಚೆನ್ನಾಗಿ ಕಾಣಿಸ್ತಾಯಿತ್ತು ಸಿಂಪಲ್ಲಾಗಿ. ಏನೂ ಜಾಸ್ತಿ ಐಟಮ್ಸ್ ಏನೂ ಇರಲಿಲ್ಲ ಡೆಕೋರೇಷನ್ಗೆ ಅಂತ. ಆಗಲೇ ತೋರಿಸ್ದೆ ಅಲ್ವಾ, ಜಸ್ಟ್ 2 ಫಾಯಿಲ್ ಕರ್ಟೈನ್ಸ್ ಹಾಕಿದ್ದೀನಿ. ಹಾಗೆ ಬರ್ತ್ಡೇ ಬ್ಯಾನರ್ ಹಾಕಿದ್ದೀನಿ. ಬಲೂನ್ಸು ಅಷ್ಟೇ ಮನೆಯಲ್ಲೇ ಇತ್ತು. ನನ್ನ ಮಗಳ ಡ್ರೆಸ್ಗೂ ಮ್ಯಾಚ್ ಆಗ್ತಾಯಿತ್ತು ಮನೇಲೇ ಇದ್ದಿದ್ದು ಬಲೂನ್ಸು. ಸೊ ಒಂದು 7-8 ಬಲೂನ್ ಹಾಕಿದ್ದೆ ಅಷ್ಟೇ. ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ಮಗಳು ಸ್ನಾನನೂ ಆಗಿ ರೆಡಿ ಮಾಡಿದ್ದು ಆಯಿತು. ಇನ್ನು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಬಟ್ ಹಳ್ಳಿ ಕಡೆ ಗೊತ್ತಲ್ವ, ಎಲ್ಲ ದಿನವೂ ದೇವಸ್ಥಾನ ಓಪನ್ ಆಗಿರೋದಿಲ್ಲ. ವಾರ ದಿನ ಅಷ್ಟೇ ಓಪನ್ ಆಗಿರುತ್ತೆ. ಇನ್ನು ನಮ್ಮೂರಲ್ಲಿ ಮಂಗಳವಾರ ಶುಕ್ರವಾರ ಓಪನ್ ಆಗಿರುತ್ತೆ ಅಷ್ಟೇ. ಸೊ ಲಕ್ಕಿಲಿ ಇವತ್ತು ಮಾರಮ್ಮನ ಹಬ್ಬ ಇತ್ತು, ಆ ದೇವಸ್ಥಾನ ಓಪನ್ ಇತ್ತು. ಅಲ್ಲಿಗೆ ತಂಬಿಟ್ಟು ಎಲ್ಲ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕಿತ್ತು. ಅದಕ್ಕೆ ನಮ್ಮಮ್ಮ ಮಧ್ಯಾಹ್ನನೇ ತಂಬಿಟ್ಟೆಲ್ಲ ಮಾಡಿ ನನ್ನ ಮಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ರು. ಕೇಕ್ ಕಟ್ ಮಾಡಿಸಿದ್ದಾದ್ಮೇಲೆ ಹೋಗೋಣ ಅಂತ ಹೇಳಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ಕೇಕ್ ಇಸ್ಕೊಂಡು ಬಂದರು. ನಮ್ಮೂರಲ್ಲೇ ಸಿಗುತ್ತೆ ಈ ಕೇಕು. ಪೇಸ್ಟ್ರಿ ಎಲ್ಲ ಸಿಗೋದಿಲ್ಲ, ಬಟ್ ಈ ಥರ ಕೇಕ್ ಸಿಗುತ್ತೆ, ಚಾಕ್ಲೇಟ್ ಕೇಕು. ಟೇಬಲ್ ಮೇಲೆಲ್ಲ ರೆಡಿ ಮಾಡಿದೆ. ನನ್ನ ಮಗಳ ಹೆಸರು ಚಿರಸ್ವಿ ಅಂತ. ಇನ್ನು ನನ್ನ ಮಗಳು ಬರ್ತಡೇ ಜೊತೆ ನಮ್ಮ ಅಕ್ಕನ ಮಗಳ ಬರ್ತಡೇನೂ ಕೂಡ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಕೇಕ್ ನೋಡಿದ್ರೆ ಗೊತ್ತಾಗಿರುತ್ತೆ, 2 ಹೆಸರಿದೆ. ನನ್ನ ಮಗಳ ಹೆಸರು ಚಿರಸ್ವಿ, ನಮ್ಮ ಅಕ್ಕನ ಮಗಳ ಹೆಸರು ಸೌಜನ್ಯ ಅಂತ ಹೇಳಿ. ಸೊ ನೋಡಿ, ಎಲ್ಲ ರೆಡಿ ಮಾಡಿದ್ದಾಯಿತು. ಫೈನಲಿ ಕೇಕ್ ಕಟ್ ಮಾಡಿದ್ದು ಕೂಡ ಆಯಿತು. ನಮ್ಮ ಅಕ್ಕಂದರು ಬಂದಿದ್ದರು, ನಮ್ಮ ಅಕ್ಕನ ಮಕ್ಕಳು ಎಲ್ಲ ಬಂದಿದ್ದರು. ಸೊ ನೋಡಿ, ಫೈನಲಿ ಕೇಕ್ ಕಟ್ ಮಾಡಿಸ್ತಾ ಇದ್ವಿ. ಇದು ನನ್ನ ಮಗಳ 4ನೇ ವರ್ಷದ ಬರ್ತ್ಡೇ. ಅವಳು 3 ವರ್ಷವೂ ಸರಿಯಾಗಿ ಕೇಕ್ ಕಟ್ ಮಾಡಿರಲಿಲ್ಲ. ಇದೇ ವರ್ಷ ಫಸ್ಟ್ ಕಟ್ ಮಾಡ್ತಾ ಇರೋದು ನೀಟಾಗಿ. ಇನ್ನು 3 ವರ್ಷವೂ ನಾವೇ ಕೇಕ್ ಕಟ್ ಮಾಡಿದ್ವಿ. ಅವಳು 1 ವರ್ಷವೂ ಸರಿಯಾಗಿ ಕಟ್ ಮಾಡೇ ಇರಲಿಲ್ಲ. ಈ ವರ್ಷ ನಮ್ಮ ಸೌಜು ಜೊತೆ, ಅಂದರೆ ನಮ್ಮ ಅಕ್ಕನ ಮಗಳ ಜೊತೆ ಅವಳೇ ಕಟ್ ಮಾಡ್ತಾ ಇದ್ದಾಳೆ. ಇನ್ನು
ಕೇಕೆಲ್ಲ ಕಟ್ ಮಾಡಿದ್ದಾದಮೇಲೆ ಇವರು ನಮ್ಮಪ್ಪ ಅವರು ನಮ್ಮಮ್ಮ ಇಬ್ರಿಗೂ ಕೇಕ್ ತಿನ್ನಿಸಿದ್ಲು. ಇದೇ ಫಸ್ಟ್ ಟೈಮ್ ಈ ಥರ ತಿನ್ನಿಸ್ತಾ ಇರೋದು ಅವಳು. ಇನ್ನು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಎಲ್ಲ ಮುಗಿದ ಮೇಲೆ ನಮ್ಮ ಅಕ್ಕನ ಮಗಳು ಇನ್ನೊಬ್ಳು ಅವಳೆಲ್ಲರಿಗೂ ಕೇಕೆಲ್ಲ ಕಟ್ ಮಾಡಿ ಚಿಪ್ಸ್ ಹಾಕಿ ಎಲ್ಲರಿಗೂ ಕೊಡ್ತಾಯಿದ್ಲು. ಇನ್ನು ನಾನು ಆಗಲೇ ಹೇಳಿದೆ ಅಲ್ವಾ, ಇವತ್ತು ನಮ್ಮೂರಲ್ಲಿ ಮಾರಮ್ಮನ ಹಬ್ಬ ಅಂತ, ಅದಕ್ಕೆ ತಂಬಿಟ್ಟು ಮಾಡೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ರು. ಹೇಗೂ ಮಾಡ್ತಿದ್ವಲ್ಲ, ನಮ್ಮ ಮನೇಲಿ ನಾವು ತಂಬಿಟ್ಟು ಹೇಗೆ ಮಾಡ್ತೀವಿ ಅಂತ ವಿಡಿಯೋ ಹಾಕೋಣ ಅಂತ ಹೇಳಿ ವಿಡಿಯೋ ಮಾಡಿಕೊಂಡೆ. ಸೊ ತಂಬಿಟ್ಟು ಮಾಡೋದಕ್ಕಿಂತ ಮುಂಚೆ ಮೊದಲು ಅಕ್ಕಿ ಹುರ್ಕೋಬೇಕು. ಅಕ್ಕಿ ಹುರ್ಕೊಂಡು ಅಂದರೆ ಒಂಚೂರು ಕಲರ್ ಚೇಂಜ್ ಆಗಬೇಕು ಅಕ್ಕಿ ಅಷ್ಟೇ. ಅಕ್ಕಿ ಸ್ವಲ್ಪ ಬ್ರೌನ್ ಆಗಬೇಕು, ಕಲರ್ ಚೇಂಜ್ ಆಗಬೇಕು, ಈ ಥರ ಅಲ್ಲಿವರೆಗೂ ಹುರ್ಕೋಬೇಕು. ಆಮೇಲೆ ಕಡಲೆ ಬೀಜನೂ ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಕಲರೆಲ್ಲ ಚೇಂಜ್ ಆಗಿದ್ದಾದಮೇಲೆ ಅದನ್ನು ಅಲ್ಲಿವರೆಗೂ ಹುರ್ಕೊಂಡಿದ್ದಾದಮೇಲೆ ಅದನ್ನು ಸೈಡ್ ಎತ್ತಿಟ್ಕೋಬೇಕು. ಆಮೇಲೆ ಸ್ವಲ್ಪ ಬಿಳಿ ಎಳ್ಳನ್ನು ಸಹ ಹುರ್ಕೊಂಡು ಅದನ್ನು ಕೂಡ ಸೈಡ್ಗೆ ಎತ್ತಿಟ್ಕೋಬೇಕು. ಆಮೇಲೆ ಕೊಬ್ಬರಿ ಎಲ್ಲ ಪುಡಿ ಮಾಡ್ಕೊಂಡಿದ್ದಾಯಿತು. ಆಮೇಲೆ ಆವಾಗಲೇ ಎತ್ತಿಟ್ಕೊಂಡಿದ್ವಲ್ಲ ಕಡಲೆ ಬೀಜ, ಅದನ್ನೆಲ್ಲ ಈ ಥರ ಸಿಪ್ಪೆ ಎಲ್ಲ ತೆಗೆದು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕು. ಸ್ವಲ್ಪ ದಪ್ಪಗೆ ಪುಡಿ ಮಾಡ್ಕೋಬೇಕು. ಆಮೇಲೆ ಹುರುಗಡ್ಲೆ ಅದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ ಈ ಥರ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಇದೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಒಣಶುಂಠಿ ಬರುತ್ತಲ್ಲ, ಅಂಗಡಿಲಿ ಸಿಗುತ್ತೆ, ಅದನ್ನು ಜಜ್ಜಿ ಪುಡಿ ಮಾಡ್ಕೋತಾಯಿದ್ರು. ಆಮೇಲೆ ಒಣಶುಂಠಿ, ಏಲಕ್ಕಿ ಕಾಯಿ ಎರಡನ್ನೂ ಜಜ್ಜಿ ಪುಡಿ ಮಾಡಿಟ್ಕೊಂಡು ಅದನ್ನು ಎತ್ತಿಟ್ಕೊತಾಯಿದ್ರು ನಮ್ಮಮ್ಮ. ನೋಡಿ ಇವಾಗ ತಂಬಿಟ್ಟು ಮಾಡೋಕ್ಕೆ ಫೈನಲಾಗಿ ಎಲ್ಲ ರೆಡಿ ಆಯಿತು. ಕಡಲೆ ಪುಡಿ ಮತ್ತು ಕಡಲೆ ಬೀಜದ ಪುಡಿ, ಕೊಬ್ಬರಿ ಪುಡಿ, ಆಮೇಲೆ ಹಸಿ ಶುಂಠಿ, ಏಲಕ್ಕಿ ಪುಡಿ ಎಲ್ಲ ರೆಡಿ ಆಯಿತು. ಇನ್ನು ಎಲ್ಲ ಮಿಕ್ಸ್ ಮಾಡಿ ಕಲಸೋದಷ್ಟೇ. ಪಾಕ ರೆಡಿ ಮಾಡ್ಕೋಬೇಕು. ಆಮೇಲೆ ಇನ್ನು ಪಾಕನೂ ರೆಡಿ ಮಾಡ್ಕೊಂಡಿದ್ದಾದಮೇಲೆ ತಂಬಿಟ್ಟು ಮಾಡೋದು ಹೇಗೆ ಅಂತಲೂ ತೋರಿಸ್ತೀನಿ ಬನ್ನಿ. ಇನ್ನು ಪಾಕ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಬೆಲ್ಲ ಎಲ್ಲ ಕೆಚ್ಚಿ ಪಾತ್ರೆಗೆ ಹಾಕ್ಕೊಂಡಿದ್ದಾರೆ. ನೋಡಿ ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ದಾರೆ ನಮ್ಮಮ್ಮ. ಪಾಕ ರೆಡಿ ಮಾಡ್ಕೋತಾ ಇದ್ದಾರೆ. ಪಾಕ ಅಂದರೆ ಈ ಒಂದೆಳೆ ಪಾಕ, ಜಾಸ್ತಿ ಗಟ್ಟಿ ಥರ ಏನು ಬೇಡ. ಬೆಲ್ಲ ಕರಗಿತ್ತು ಸ್ವಲ್ಪ ಹೊತ್ತಾದಮೇಲೆ ತೆಗೆದುಬಿಡಬೇಕು ಅಷ್ಟೇ. ಸೊ ಫೈನಲಾಗಿ ನೋಡಿ ಹಿಟ್ಟನ್ನೆಲ್ಲ ಜರಡಿ ಹಿಡ್ಕೊಂಡು ಎಲ್ಲ ಮಿಕ್ಸ್ ಮಾಡಬೇಕು. ಇವಾಗ ಪಾಕನೂ ರೆಡಿ ಆಯಿತು. ಇವಾಗೆಲ್ಲ ಮಿಕ್ಸ್ ಮಾಡಿದ್ದಾಯಿತು. ಅಂದರೆ ಅಕ್ಕಿ ಹುರಿದಿದ್ದು ಹಿಟ್ಟು, ಆಮೇಲೆ ಕಡಲೆ ಬೀಜದ ಪುಡಿ, ಹುರ್ಗಡ್ಲೆ ಪುಡಿ, ಕೊಬ್ಬರಿ, ಒಣಶುಂಠಿ, ಏಲಕ್ಕಿ ಪುಡಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ಪಾಕ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಆ ಪುಡಿನ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈ ಪಾಕ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಮ್ಮಮ್ಮ ಅದೇ ಹಸಿ ಶುಂಠಿ ಏಲಕ್ಕಿ ಪುಡಿ ಎಲ್ಲ ಪಾಕದೊಳಗಡೆನೇ ಹಾಕ್ಬಿಟ್ಟಿದ್ರು. ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಸೊ ಸ್ವಲ್ಪನೇ ಪಾಕ ಹಾಕ್ಕೊಂಡು, ಅಂದರೆ ಬೆಲ್ಲದ ಪಾಕ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪಾಕ ತಣ್ಣಗಾಗಬಾರ್ದು. ತಣ್ಣಗಾದರೆ ಮತ್ತೆ ಬಿಸಿ ಮಾಡಿಕೊಂಡು ನೀವು ಹಾಕಬೇಕಾಗತ್ತೆ. ಪಾಕ ಎಲ್ಲ ಹಾಕಿ ನೀಟಾಗಿ ಕಲಿಸ್ಕೊಂಡಿದ್ದಾದಮೇಲೆ ನಮ್ಮಕ್ಕ ದೇವ್ರಿಗೆ ಅಂತ ರೆಡಿ ಮಾಡ್ತಾಯಿದ್ಲು, ತಂಬಿಟ್ಟು ಉಂಡೆ ಮಾಡಿ. ಸೊ ಫೈನಲಾಗಿ ದೇವ್ರಿಗೆ ಈ ಥರ ರೆಡಿ ಮಾಡಿದ್ಲು. ಇನ್ನು ಉಳಿದಿದ್ರೆಲ್ಲ ನಾವು ಮನೆಗೆ ತಿನ್ನೋದಕ್ಕೆ ಅಂದರೆ ಉಂಡೆಗಳನ್ನಾಗಿ ಮಾಡ್ಕೊಂಡು ಇಟ್ಕೋತೀವಿ. ಸೊ ಇವತ್ತು ಮಾಡಿದಂಥ ತಂಬಿಟ್ಟಂತೂ ಸೂಪರಾಗಿತ್ತು. ಟೇಸ್ಟ್ ಅಂತೂ ಸಖತ್ತಾಗಿತ್ತು.
ಸೊ ಇದರಲ್ಲಿ ನಾನು ಮೆಷರ್ಮೆಂಟ್ ಎಲ್ಲ ಏನೂ ಹೇಳಿಲ್ಲ. ಸೊ ಮೆಷರ್ಮೆಂಟ್ ಎಲ್ಲ ನಂಗೆ ಗೊತ್ತಿರಲಿಲ್ಲ. ಸೊ ನೋಡಿ ಇಷ್ಟು ಉಂಡೆಗಳಾಗಿತ್ತು, ಚೆನ್ನಾಗಿತ್ತು. ಹಾಗೆ ದೇವ್ರಿಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಈಗ ಈ ಥರ ತಂಬಿಟ್ಟು ಇಟ್ಕೊಂಡು ಅದ್ರ ಮೇಲೆ ದೀಪ ಹಚ್ಚಿ, ಬೇವಿನ ಸೊಪ್ಪು, ಮಾರಮ್ಮನಿಗೆ ಅಂದರೆ ಬೇವಿನ ಸೊಪ್ಪು ಇಡಲೇಬೇಕಲ್ವ. ಆಮೇಲೆ ಗಂಧದ ಕಡ್ಡಿ ಹಚ್ಕೊಂಡು ನನ್ನ ಮಗ್ಳಿಗೆ ತಲೆ ಮೇಲೆ ಇಟ್ಕೊಂಡು ಕರ್ಕೊಂಡೋದೆ. ಇನ್ನು ಮಾರಮ್ಮನ ದೇವಸ್ಥಾನ ಜಾಸ್ತಿ ದೂರ ಏನಿಲ್ಲ, ನಮ್ಮ ಮನೆ ಮುಂದೆನೇ ಇರೋದು, ಎದುರುಗಡೆನೇ ಇರೋದು. ಹತ್ರನೇ ಅಲ್ವಾ, ಹಂಗೆ ನನ್ನ ಮಗಳು ತಲೆ ಮೇಲೆ ಇಟ್ಕೊಂಡು ನಾನೇ ಕರ್ಕೊಂಡೋದೆ. ಆಮೇಲೆ ಪೂಜೆಗೆಲ್ಲ ಅಂದರೆ ಮಧ್ಯಾಹ್ನನೇ ಓಪನ್ ಇರುತ್ತೆ ದೇವಸ್ಥಾನ. ಅಂದರೆ ಊರವರೆಲ್ಲ ಮಾಡಿಸೋದು ರಾತ್ರಿ ಪೂಜೆ ಮಾಡಿಸ್ತಾರೆ. ಕೆಲವೊಬ್ಬರು ಮಾಡಿಸಿದ್ರೆ ಮಧ್ಯಾಹ್ನದಿಂದನೂ ಮಾಡಿಸ್ತಾರೆ. ನಾವು ಅಷ್ಟೇ ಈ ಸಲ ಮಧ್ಯಾಹ್ನನೇ ಮಾಡಿಸಿದ್ವಿ. ಯಾವಾಗಲೂ ಸಾಯಂಕಾಲದಲ್ಲೇ ಮಾಡಿಸ್ತಾ ಇದ್ದಿದ್ದು. ಊರವರೆಲ್ಲ ಸಾಯಂಕಾಲ ಮಾಡಿಸ್ತಾರೆ, ಅಂದರೆ ರಾತ್ರಿ 7 ಗಂಟೆ 8 ಗಂಟೆ 6 ಗಂಟೆಯಿಂದನೂ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಮಾಡಿಸ್ತಾರೆ. ಪೂಜೆ ಎಲ್ಲ ಆಗಿ ಆಮೇಲೆ ನಾವೇನು ತೊಗೊಂಡೋಗಿದ್ವಲ್ಲ ಆರತಿ, ದೇವ್ರಿಗೆ ಆರತಿ ಮಾಡಿ ಬಂದು ಇಲ್ಲಿ ಮಾರಮ್ಮನ ಎದುರುಗಡೆ ಈ ಥರ ಒಂದು ಕಲ್ಲಿದೆ. ಇದನ್ನು ನಾವು ಮಾರಮ್ಮನ ಗಂಡ ಅಂತ ಕರಿತೀವಿ. ಸೊ ಅದಕ್ಕೂ 3 ರೌಂಡ್ ಹಾಕಿ ಅದಕ್ಕೂ ತಂಬಿಟ್ಟು ಆರತಿ ಎಲ್ಲ ಮಾಡಿ ಬಂದ್ವಿ. ಇನ್ನು ಸಾಯಂಕಾಲ ಈ ಥರ ಊರವರೆಲ್ಲ ಬಂದು ಈ ಥರ ಮಾಡಿಸ್ಕೋತಾರೆ. ನಾವು ಮಧ್ಯಾಹ್ನನೇ ಮಾಡಿದ್ದೀವಲ್ವ, ಸೊ ಸಾಯಂಕಾಲ ಹೇಗಿರುತ್ತೆ ಅಂತ ಒಂದು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.